ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಮತ್ತೊಂದು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀವಿ. ಕೊನೆವರೆಗೂ ನೋಡ್ತಾ ಇರಿ ಫ್ರೆಂಡ್ಸ್. ನಾನಿಲ್ಲಿ 2 ಟೊಮೆಟೊ ತೊಗೊಂಡಿನಿ, ಆಮೇಲೆ ಬ್ಯಾಡಗಿ ಮೆಣಸಿನ್ಕಾಯಿ, ಚಿಲ್ಲೀಸು, ಆಮೇಲೆ ಕರಿಬೇವು, ಸ್ಪಿನಚ್ಚು, ಆಮೇಲೆ ಮೂಂಗ್ ದಾಲ್ನ ಯೂಸ್ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಈ ಒಂದು ಮೂಂಗ್ ದಾಲ್ ಜೊತೆಗೆ ಮತ್ತೊಂದು ದಾಲ್ನ ಕೂಡ ನಾನು ಯೂಸ್ ಮಾಡ್ತಾ ಇದ್ದೀನಿ. ಅದನ್ನ ನಿಮಗೆ ಮುಂದೆ ತೋರಿಸ್ತಾ ಇದ್ದೀನಿ. ಇದನ್ನು ಒಂದು ಕುಕ್ಕರ್ಗೆ ತೊಗೊಂಬಿಟ್ಟು ಆ ಕುಕ್ಕರಲ್ಲಿ ಈ ಏನು ಮೂಂಗ್ ದಾಲ್ ಇದೆಯಲ್ಲ ಅದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಸಣ್ಣ ಕಟೋರಿಯಲ್ಲಿ ತೊಗೊಂಡಿದ್ದೀನಿ. ಅದಕ್ಕಿಂತ ಸ್ವಲ್ಪ ಜಾಸ್ತಿ ತೂರ್ ದಾಲನ್ನು ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಸೊ ಅಂದರೆ 3/4 ನೀನು ಯೂಸ್ ಮಾಡ್ಬೋದು. ಅದು ಹಾಫ್ ತೊಗೊಂಡ್ರೆ ಇದು 3/4 ತೊಗೊಬೇಕು. ಸೊ ಈ 2 ದಾಲ್ಗಳನ್ನು ನಾನು ಕುಕ್ಕರಲ್ಲಿ ಹಾಕ್ತಾಯಿದ್ದೀನಿ. ಆಮೇಲೆ ಸ್ಪಿನಾಚ್ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಕೂಡ ಹಾಕ್ತಾಯಿದ್ದೀನಿ. ಆಮೇಲೆ ಚಿಲ್ಲೀಸ್ಗಳನ್ನು ಹಾಕ್ತಾಯಿದ್ದೀನಿ. ಟೊಮೆಟೊಗಳನ್ನು ಕೂಡ ನೀವು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಬಿಟ್ಟು ಇದನ್ನು ಕೂಡ ನೀವು ಕುಕ್ಕರ್ಗೆ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವೆಲ್ಲ ಹಾಕೊಂಡ ನಂತರದಲ್ಲಿ ಇದಕ್ಕೆ ಬೇಯಲಿಕ್ಕೆ ನೀರನ್ನ ಹಾಕ್ತಾಯಿದ್ದೀನಿ. ನೀವು ಸ್ವಲ್ಪ ಎಣ್ಣೆನೂ ಕೂಡ ಯೂಸ್ ಮಾಡ್ಬೋದು, ದಾಲು ಬೇಗ ಬೆಂದ್ಕೊಳ್ಳುತ್ತೆ. ಇಲ್ಲಿ 2 ಕಪ್ದಷ್ಟು ನೀರನ್ನ ನಾನಿಲ್ಲಿ ಹಾಕ್ತಾ ಇದ್ದೀನಿ. ಸೊ ನೀರನ್ನ ಹಾಕಿದ ನಂತರದಲ್ಲಿ ಇದನ್ನು ಕ್ಲೋಸ್ ಮಾಡ್ಕೊಂಬಿಟ್ಟು ನಾವು ವಿಸಿಲ್ನ ಕೊಡಬೇಕಾಗುತ್ತೆ ಫ್ರೆಂಡ್ಸ್. ಇದಕ್ಕೆ ಜಾಸ್ತಿ ಅಂತ ಏನಿಲ್ಲ, ಜಸ್ಟ್ 2-3 ವಿಸಿಲ್ನ ನೀವು ಕೊಟ್ಟರೆ ಸಾಕು. ಅಂದರೆ ಬೇಳೆ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ಅದರಲ್ಲಿ ಏನು ವೆಜಿಟೇಬಲ್ಸ್ ಹಾಕಿದ್ವಲ್ಲ ಅದು ಕೂಡ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಫ್ರೆಂಡ್ಸ್. ಈ ರೀತಿಯಾಗಿ ನೀವು 2 ವಿಸಿಲ್ನ ಕೊಡಬೇಕಾಗುತ್ತೆ. ವಿಸಿಲ್ ಕೊಟ್ಟ ನಂತರದಲ್ಲಿ ಪ್ರೆಷರ್ನ ರಿಲೀಸ್ ಮಾಡಿಬಿಟ್ಟು ಡಕ್ಕನ್ನು ತೆಗೆದ್ಬಿಟ್ಟು ಈ ರೀತಿಯಾಗಿ ದಾಲು ರೆಡಿಯಾಗಿರುತ್ತೆ. ಅಂದರೆ ಕುಕ್ ಆಗಿರುವಂಥ ದಾಲು ಈ ರೀತಿಯಾಗಿರುತ್ತೆ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಬೇಳೆ ಎಲ್ಲ, ಆಮೇಲೆ ವೆಜಿಟೇಬಲ್ಸ್ಗಳು ಕೂಡ ಚೆನ್ನಾಗಿ ಬೆಂದಿದ್ದಾವೆ. ಇವಾಗ ಎಲ್ಲವೂ ಈವನ್ ಆಗಿ ಎಲ್ಲ ಕಡೆ ಆಗಬೇಕು ಅಂತ ನಾನು ಕಟ್ಗೋಲ್ ಅಂತ ಏನು ಹೇಳ್ತೀವಲ್ಲ ಅದರಿಂದ ನಾನಿವಾಗ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ, ಕಡಿತಾ ಇದ್ದೀನಿ. ಸೊ ಈ ರೀತಿ ಮಾಡೋದ್ರಿಂದ ದಾಲು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಆಮೇಲೆ ವೆಜಿಟೇಬಲ್ಸು ಕೂಡ ಚೆನ್ನಾಗಿ ಮಿಕ್ಸ್ ಆಗ್ತವೆ. ಈ ರೀತಿಯಾಗಿ ಕಟ್ಕೊಂಡ ನಂತರದಲ್ಲಿ ಈ ರೀತಿ ಏನು ನಿಮಗೆ ಬೇಳೆ ರೆಡಿಯಾಗಿರುತ್ತೆ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಳೆಗಳು ಎಲ್ಲ ಮಿಕ್ಸ್ ಆಗಿದೆ, ಆಮೇಲೆ ಕನ್ಸಿಸ್ಟೆನ್ಸಿ ಕೂಡ ನೀಟಾಗಿ ಬಂದಿದೆ. ಇವಾಗ ಒಂದು ಪಾತ್ರೆ ತೊಗೊಂಬಿಟ್ಟು ಅದಕ್ಕೆ 4-5 ಸ್ಪೂನ್ನಷ್ಟು ಎಣ್ಣೆಯನ್ನು ನಾನೇ ಹಾಕೋತಾ ಇದ್ದೀನಿ. ಎಣ್ಣೆ ಕಾದ ನಂತರದಲ್ಲಿ ಇದಕ್ಕೆ ನಾವು ಸಿಸ್ಲಿಂಗನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಸೊ ಇವಾಗ ಎಣ್ಣೆ ಕಾದಿದೆ. ಇವಾಗ ಜೀರಿಗೆ ಮತ್ತು ಸಾಸಿವೆಯನ್ನು ನಾನಿವಾಗ ಹಾಕ್ತಾಯಿದ್ದೀನಿ ಈ ಎಣ್ಣೆಗೆ. ಸೊ ಜೀರಿಗೆ ಮತ್ತು ಸಾಸಿವೆ ಚಟಪಟ ಅಂದ ನಂತರದಲ್ಲಿ ಇವಾಗ ಬೆಳ್ಳುಳ್ಳಿಯನ್ನು ನಾನು ಜಜ್ಕೊಂಡ್ಬಿಟ್ಟು ಯೂಸ್ ಮಾಡ್ಕೊತಾ ಇದ್ದೀನಿ. 3-4 ಎಸಳು ನೀವು ಬೆಳ್ಳುಳ್ಳಿನ ನೀವು ಯೂಸ್ ಮಾಡ್ಬೋದು. ಆಗಲೇ ಹೇಳಿದ್ನಲ್ಲ ಬ್ಯಾಡಗಿ ಮೆಣಸಿನ್ಕಾಯಿ ಇದೇನು ಖಾರ ಇರಲ್ಲ. ಸೊ ಜಸ್ಟ್ ಟೇಸ್ಟ್ಗೋಸ್ಕರ ನಾನು ಇವಾಗ ಹಾಕ್ತಾಯಿದ್ದೀನಿ. ಸ್ವಲ್ಪ ಇದನ್ನು ಕೂಡ ಎಣ್ಣೆಯಲ್ಲಿ ಈ ರೀತಿಯಾಗಿ ಫ್ರೈ ಮಾಡ್ಕೊಬೇಕು, ಅಂದರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಆಮೇಲೆ ಎಣ್ಣೆಯಲ್ಲಿ ಬೆಂದ ಮೇಲೆ ಅದರದ್ದು ಫ್ಲೇವರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸೊ ಈ ರೀತಿಯಾಗಿ ಸಿಸ್ಲಿಂಗ್ ರೆಡಿಯಾಗಿದೆ ನಮಗೆ. ಕರಿಬೇವನ್ನು ಕೂಡ ನಾನು ಇವಾಗ ಕೊನೆಗೆ ಹಾಕ್ತಾ ಇದ್ದೀನಿ. ನಾನು ಕರಿಬೇವನ್ನ ಸ್ವಲ್ಪ ಡ್ರೈ ಮಾಡಿ ಇಟ್ಕೊಂಡಿದ್ದೆ, ಸೊ ಹಂಗಾಗಿ ಕೊನೆಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ದಾಲ್ ಆಗಲೇ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ನಾನು ಇವಾಗ ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ಹಾಕಿದ ನಂತರದಲ್ಲಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಬೇಕು. ಉಪ್ಪಿನ ನಂತರದಲ್ಲಿ ಸ್ವಲ್ಪ ಅರಿಶಿನ ನಾನಿಲ್ಲಿ ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ಕಲರು ಚೆನ್ನಾಗಿ ಬರುತ್ತೆ, ಆಮೇಲೆ ಹೆಲ್ತಿಗೂ ಕೂಡ ಒಳ್ಳೆಯದು ಅರಿಶಿನ. ಹಾಗಾಗಿ ಅರಿಶಿನ ನಾನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಚಿಲ್ಲಿ ಆಗಲೇ ಹೇಳಿದ್ನಲ್ಲ, ಚಿಲ್ಲೀಸ್ಗಳನ್ನ ನಾನು ಆಲ್ರೆಡಿ ಯೂಸ್ ಮಾಡೋದ್ರಿಂದ ಚಿಲ್ಲಿ ಪೌಡ್ರನ್ನ ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ. ಅದನ್ನೆಲ್ಲ ಹಾಕಿದ್ಮೇಲೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಅಂದರೆ ಎಲ್ಲ ಕಡೆ ಏನಾಗುತ್ತೆ ಅಲ್ಲ, ನಾವು ಇವಾಗ ಹಾಕಿದಂಥ ಮಸಾಲ ಪದಾರ್ಥಗಳು ಮಿಕ್ಸ್ ಆಗುತ್ತೆ. ಬೇಕಿದ್ದರೆ ನೀವು ಇದ್ರ ಜೊತೆಗೆ ಬೆಲ್ಲನ ನೀವು ಯೂಸ್ ಮಾಡ್ಬೋದು. ನಮ್ಮ ಮನೆಯಲ್ಲಿ ಸ್ವಲ್ಪ ಬೆಲ್ಲ ಉಣೋದ್ರಿಂದ ಬೆಲ್ಲ ಹಾಕ್ತಾ ಇದ್ದೀನಿ. ನೀವು ಬೇಕಿದ್ರೆ ಇದನ್ನು ಕೂಡ ನೀವು ಸ್ಕಿಪ್ ಮಾಡ್ಬೋದು. ಇದನ್ನು ಬೇಳೆನ ಚೆನ್ನಾಗಿ ಈ ರೀತಿಯಾಗಿ ಕುಕ್ ಮಾಡ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬೇಳೆ ಬಂದಿದೆ ಅಂತ, ಅಂದರೆ ಬೇಳೆ ಸಾಂಬಾರು ನೀಟಾಗಿ ಬಂದಿದೆ ಅಂತ ನೀವು ನೋಡ್ತಾ ಇರ್ಬೋದು. ಸೊ ಇದಕ್ಕೆ ಜಾಸ್ತಿ ಸಮಯ ಹಿಡಿಯಲ್ಲ ಫ್ರೆಂಡ್ಸ್. ಜಸ್ಟ್ ನೀವು 5-10 ಮಿನಿಟ್ಸಲ್ಲಿ ನೀವು ಮಾಡಿ ಯೂಸ್ ಮಾಡ್ಬೋದು. ಇದನ್ನು ಸಾಂಬಾರು ಏನಿದೆಯಲ್ಲ ಇದನ್ನ ಇಡ್ಲಿ ಜೊತೆ ಆಗಿರ್ಬೋದು, ರೈಸ್ ಜೊತೆ ಎಲ್ಲ ಆಗಿ ನೀವು ಯೂಸ್ ಮಾಡ್ಬೋದು. ಈ ರೀತಿಯಾಗಿ ಆದ ನಂತರದಲ್ಲಿ ನೀವು ಒಂದು ಬೌಲ್ ತೊಗೊಂಬಿಟ್ಟು ಈ ರೀತಿಯಾಗಿ ಸರ್ವ್ ಮಾಡಬೇಕಾಗತ್ತೆ ಫ್ರೆಂಡ್ಸ್. ಸೊ ಇದು ಇವತ್ತಿನ ರೆಸಿಪಿ ಆಗಿದ್ದು ಫ್ರೆಂಡ್ಸ್. ಈ ದಾಲನ್ನು ನೀವು ರೈಸಲ್ಲಿ ಆಮೇಲೆ ಮಕ್ಕಳಿಗೆ ಇಡ್ಲಿಯಲ್ಲಿ ಕೂಡ ನೀವು ಕೊಡಬೇಕಾಗತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.